ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ಗುಂಡ್ಲುಪೇಟೆ ಪಟ್ಟಣದಲ್ಲಿ ಮುಂದಿನ ವರ್ಷದ 2026ರ ವಾಲ್ಮೀಕಿ ಜಯಂತಿ ಒಳಗಾಗಿ ಸುಸಜ್ಜಿತವಾದ ವಾಲ್ಮೀಕಿ ಭವನವನ್ನು ನಾಯಕ ಜನಾಂಗದವರಿಗೆ ಸಮರ್ಪಣೆ ಮಾಡಲಾಗುವುದು ಎಂದು ಶಾಸಕರಾದ ಎಂ ಗಣೇಶ್ ಪ್ರಸಾದ್ ಅವರು ತಿಳಿಸಿದರು. ಅವರು ಪಟ್ಟಣದ ಗುರುಭವನದಲ್ಲಿ ತಾಲೂಕು ಆಡಳಿತ ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಡೆದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ಪಿ ಶಶಿಧರ್, ಉಪಾಧ್ಯಕ್ಷರಾದ ಕಣ್ಣಪ್ಪ, ನಾಯಕ ಜನಾಂಗದ ಮುಖಂಡರಾದ ಎನ್ ಮಲ್ಲೇಶ್, ಪಿ ಗಿರೀಶ್, ಕಾರ್ಗಳ್ಳಿ ಸುರೇಶ್, ರಂಗಸ್ವಾಮಿ ನಾಯಕ ಸೇರಿದಂತೆ ಗಡಿಮನೆ, ಕಟ್ಟೆಮನೆ ಯಜಮಾನರು, ತಹಸೀಲ್ದಾರ್ ತನ್ಮಯ್ ಸೇರಿದಂತೆ ಸರ್ಕಾರಿ ಇಲಾಖೆಯ ಅಧಿಕಾರಿ ವರ್ಗದವರು ಹಾಜರಿದ್ದರು. ಇವತ್ತು ಸರ್ಕಾರದ ವತಿಯಿಂದ ಸರ್ಕಾರದ ಒಂದು ನಿಯಮ ಪ್ರಕಾರ ಇವತ್ತು ವಾಲ್ಮೀಕಿ ಜಯಂತಿನಲ್ಲಿ ಆಚರಣೆ ಮಾಡಿದ್ದಾರೆ. ಜೊತೆಗೆ ಇವತ್ತು ನಾವು ಬೆಳಿಬೇಕು ಮಾತಾಡ್ತಾ ಸುಮಾರು ಹೇಳೋದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಬೆಳಿಬೇಕು ಅಂದರೆ ಅದಕ್ಕೆಲ್ಲರ ಒಂದು ಸಹಕಾರ ಇರಲೇಬೇಕು. ಖಂಡಿತವಾಗಿ ಅವರಿದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಬೆಳವಣಿಗೆ ಅಭಿವೃದ್ಧಿಗೆ ಯಶಸ್ವಿ ಆಗ್ತದೆ ಅನ್ನೋದ್ರಲ್ಲಿ ಯಾವುದೇ ಥರದ ಅನುಮಾನ ಇಲ್ಲ. ಯಾಕಂದರೆ ಇವತ್ತು ಬಸವಣ್ಣವರು ಹೇಳ್ತಾರೆ, ಇವನ್ ಯಾರವ ಎನ್ನದಿರಿ, ಇವನ್ ನಮ್ಮವ ಎನ್ನದಿರಿ. ಅಂದರೆ ಯಾವುದೇ ಸಮಾಜದವರಾಗಿದ್ದು ಯಾರನ್ನು ಬೇರೆ ಮಾಡದೆ ಎಲ್ಲರೂ ನಮ್ಮವ ನೋಡಿದರೆ ಖಂಡಿತವಾಗ್ಲೂ ಅಭಿವೃದ್ಧಿ ಆಗಲಿಕ್ಕೆ ಅನುಕೂಲ ಆಗ್ತದೆ. ಜೊತೆಗೆ ನಾವು ನಮ್ಮ ಮನಸ್ಥಿತಿಯಲ್ಲಿ ಒಂದು ತೆಗಿಬೇಕು. ಏನು ಅಂದರೆ ನಾವು ಇನ್ನೂ ಹಿಂದುಳಿದಿದ್ದೀವಿ ಅಂತ ನಾವು ಅನ್ಕೋತಾ ಹೋದರೆ ನಾವು ಹಿಂದುಳಿದಂಗೆ ಆಗೋಗ್ತದೆ. ಯಾಕಂದರೆ ಇವತ್ತು ನಾಯಕ ಸಮಾಜದ ಒಂದು
ಏಳಿಗೆಗೆ ಇವತ್ತು ನಮ್ಮ ಈ ದೇಶದಲ್ಲಿ ಬೇಡರ ಕಣ್ಣಪ್ಪ ಇರ್ಬೋದು, ಏಕಲವ್ಯ ಇರ್ಬೋದು, ಶ್ರೀ ಕೃಷ್ಣದೇವರಾಯ, ಹಾಗೆ ರಾಘು ವೆಂಕಟಪ್ಪ ನಾಯಕ ಎಲ್ಲ ಏನು ನಾಯಕ ಸಮಾಜದ ಬೇರುಗಳು, ಅವರಿಂದ ಇವತ್ತು ಈ ಒಂದು ಸಮಾಜ ಇಷ್ಟು ಮಟ್ಟಿಗೆ ನಿಂತಿದೆ. ಅವರು ಮಾಡಿದಂಥ ಒಂದು ಸಮಾಜ ಸೇವೆ ಇವತ್ತು ಇಷ್ಟು ಜನರ ಜ್ಞಾಪಿಸ್ಕೋಬೇಕಂದ್ರೆ ಭವಿಷ್ಯ ಇದರಲ್ಲಿ ನಿಮಗೆ ಅರ್ಥ ಆಗ್ತದೆ. ನಾಯಕ ಸಮಾಜ ದೊಡ್ಡ ಸಮಾಜ, ಅದ್ರ ಮುಖಾಂತರ ಅವರುಗಳ ಮುಖಾಂತರ ಇಡೀ ದೇಶ ಅಂದರೆ ಪ್ರಪಂಚನೂ ಅಭಿವೃದ್ಧಿ ಆಗಲಿಕ್ಕೆ ಅವರೆಲ್ಲ ಆ ಕಾಲದಲ್ಲೇ ಅವರ ಧನುಮನವನ್ನು ಅರ್ಪಿಸಿ ಒಂದು ಅಭಿವೃದ್ಧಿಗೆ ಶ್ರಮಿಸಿದಂಥವ್ರು. ಅಂತ ಒಂದು ಮಹಾನ್ ಚೈತನ್ಯಗಳ ಹುಟ್ಟಿದಂಥ ಸಮಾಜ ಅಂತಂದ್ರೆ ಅದು ನಾಯಕ ಸಮಾಜ. ಇವತ್ತು ಏನು ಮಹರ್ಷಿ ವಾಲ್ಮೀಕಿಯವರು ಕೂಡ ರಾಮಾಯಣ ಬರೆಯೋ ಮುಖಾಂತರ, ಯಾಕಂದ್ರೆ ಇವತ್ತು ರಾಮಾಯಣನ ಓದದೇ ಇರೋರು ಅಟ್ಲೀಸ್ಟ್ ದಿನಕ್ಕೆ ಅವರ ಜೀವನ ಪೂರ್ತಿ ಒಬ್ಬ ಮನುಷ್ಯ 10 ಪೇಜ್ ಆದರೂ ರಾಮಾಯಣ ಬರೀ ತಿಳ್ಕೊಂಡಿರ್ತಾನೆ. ಯಾಕಂದ್ರೆ ಎಲ್ಲರೂ ಓದಲಿಕ್ಕೆ ಆಗದವರು ಕೂಡ ದಿನನಿತ್ಯ ಜೀವನದಲ್ಲಿ ರಾಮಾಯಣದ ಬಗ್ಗೆ ಚರ್ಚೆ ಮಾಡಿರ್ಬೋದು ಅಥವಾ ತಿಳ್ಕೊಂಡಿರೋಂಥ ವಿಚಾರಗಳು ಸಾಕಷ್ಟು ಇರೋದು. ಹಂಗಾಗಿ ಇವತ್ತೇನು ಮಹರ್ಷಿ ವಾಲ್ಮೀಕಿ ಜಯಂತಿನ ಆಚರಣೆ ಮಾಡ್ತಿದ್ದೀವಿ, ಇದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಾನು ಈ ಕ್ಷೇತ್ರದ ಶಾಸಕನಾಗಿ ಕೆಲಸ ಮಾಡೋಂಥ ಮಾಡೇ ಮಾಡ್ತೀನಿ. ಯಾಕಂದ್ರೆ ಇವತ್ತು ನಾವು ನೋಡ್ದಂಗೆ ಏನು ಗುಡ್ಲುಪೇಟೆ ವಾಲ್ಮೀಕಿ ಭವನ ನಡೀತಿದೆ ಕೆಲಸ. ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ನಮ್ಮ PWD ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಹಾಗೂ ಇಲ್ಲೇ ಸಮಾಜದ ವತಿಯಿಂದ ಸಚಿವರಾಗಿರುವಂಥ ನಾಗೇಂದ್ರರವರು 2023 ಇಸ್ವಿಯಲ್ಲಿ ಇಲ್ಲಿ ಬಂದು ವಾಲ್ಮೀಕಿ ಜಯಂತಿ ಮಾಡುವಂಥ ಸಮಯದಲ್ಲಿ ವಾಲ್ಮೀಕಿ ಭವನಕ್ಕೆ ಭೇಟಿ ಕೊಟ್ಟಂತ ಇಬ್ಬರೂ ನಾವು ಹೆಚ್ಚಿನ ಅನುದಾನ ಹಾಕ್ತೀವಿ ಅಂತ ಹೇಳಿ 1 ಕೋಟಿ ಅನುದಾನ ಈಗ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಕೆಲಸ ನಡೀತಿದೆ. ಇವತ್ತು ನಮ್ಮ ಎಲ್ಲ ಸಮಾಜದ ಯಜಮಾನರುಗಳ ಮತ್ತು ಮುಖಂಡರ ಒಂದು ಸಲಹೆ ಸೂಚನೆ ಅಂತ ಕಾರ್ಯ ಅದನ್ನ ಒಂದು ಪೂರ್ಣಗೊಳಿಸಬೇಕು ಅಂತ ನಾನು ಈಗಾಗಲೇ KRD ಲ್ಯಾಂಡ್ ಆದೇಶ ಮಾಡಿದ್ದೀನಿ. ಅದರ ಪ್ರಕಾರ ಅವರ ಬೇಡಿಕೆಗಳೇನಿದೆ ಅದರ ಪ್ರಕಾರ ನಡೀಲಿ, ಆ ಕಾರ್ಯಕ್ರಮ ಭವನ ಉದ್ಘಾಟನೆ ಆಗಿ ಸಜ್ಜಾಗಲಿ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಜೊತೆಗೆ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನುದಾನ ಬರಬೇಕು ಅಂತ ಹೇಳಿದರೆ, ಯಾಕಂದರೆ ಹಿಂದೆ ಇದ್ದಂಥ ಸರ್ಕಾರದಲ್ಲಿ ಅವರಿಗೆ ಒಂದು 50 ಲಕ್ಷ ಅನುದಾನ ಕೊಟ್ಟಿದ್ರು, ಅದರಲ್ಲಿ 25 ಲಕ್ಷ ಮಾತ್ರ ಬಿಡುಗಡೆ ಆಗಿತ್ತು. ಅದರಲ್ಲಿ ನಾವು ಆ 25 ಲಕ್ಷದ ಜೊತೆಗೆ 1 ಕೋಟಿನೂ ಕೂಡ ಬಿಡುಗಡೆ ಮಾಡುವಂಥ ಕೆಲಸ ಮಾಡಿದ್ದೀವಿ. ಮುಂದುವರೆದ ಕಾಲದಲ್ಲಿ ಈಗ ಇನ್ನೂ ಹೆಚ್ಚಿನ ಅನುದಾನ ಬೇಕಾದಂಥ ಸಮಯದಲ್ಲಿ ಖಂಡಿತವಾಗ್ಲೂ ಅದನ್ನು ಮಾಡಿಸಿ ಮುಖ್ಯಮಂತ್ರಿಗಳು ಮತ್ತು ಬೇರೆ ಎಲ್ಲ ಹಿರಿಯ ಸಚಿವರ ಸಮ್ಮುಖದಲ್ಲಿ ಇವತ್ತು ಅದನ್ನ ಉದ್ಘಾಟನೆ ಮಾಡಲಿಕ್ಕೆ ನಾವು ಮಾಡ್ತೀವಿ ಅಂತ ಹೇಳ್ತಾ, ಜೊತೆಗೆ ಅಲ್ಲಿ ಹೋಗ್ಲಿಕ್ಕೆ ಆ ರಸ್ತೆನೂ ಕೂಡ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳ ವಿಶೇಷ 50 ಕೋಟಿ ಅನುದಾನ ಕೊಟ್ಟಿದ್ರಲ್ಲಿ ಅದರಲ್ಲಿ 2.5 ಕೋಟಿನ ರಸ್ತೆಗೆ ಹಾಕಿ ಆ ರಸ್ತೆಯ ಅಭಿವೃದ್ಧಿನ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಅದನ್ನು ಮಾಡೋಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಇವತ್ತೇನು ಹಿಂದೆ ಗುಡ್ಲುಪೇಟೆ ಅಂದರೆ ಬಾರಿ ಎಲ್ಲ ಸಮಾಜದವರು ಇಲ್ಲಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಮುಂದುವರಬೇಕು ಅನ್ನೋ ಉದ್ದೇಶ ನಮಗೂ ಇದೆ. ಖಂಡಿತವಾಗ್ಲೂ ಆ ಒಂದು ಉದ್ದೇಶದಿಂದ ಶೈಕ್ಷಣಿಕ ಹೆಚ್ಚು ಮಹತ್ವವನ್ನು ಕೊಡಬೇಕು. ಹಂಗಾಗಿ ಅಷ್ಟೇ ಒಂದು ದೊಡ್ಡ ಸವಾಲು. ಯಾಕಂದರೆ ಇವತ್ತು ಶಿಕ್ಷಣ ಕೊಡಿಸ್ತೀವಿ, ಮಕ್ಕಳಿಗೆ ಶಿಕ್ಷಣ ಕೊಡಿಸೋದ್ರಲ್ಲಿ ಯಾವುದೇ ಥರದ ಅನುಮಾನ ಇಲ್ಲ. ಆದರೆ ಕೊಡ್ಸಿದ ತಕ್ಕ